ವಾದ್ಯಗೋಷ್ಠಿ ಬರ್ತಾ ಇದ್ದ ನಾಡಿಯ ಈ ವರ್ಷ ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಎಲ್ಲ ಧರ್ಮದ ಎಲ್ಲ ಜನರಿಗೆ ಸಂವಾದ ನೋಡುವಂತ ಒಬ್ಬ ದೇವರಿದ್ದಾರೆ ಅಂದ್ರೆ ಅದು ಸಾಯಿಬಾಬಾ. ಮತಭೇದ ಧರ್ಮ ಭೇದ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವಂಥ ದೇವರಂದ್ರೆ ಸಾಯಿಬಾಬಾ. ಅಂಥವರ ಇವತ್ತು ಗುರುಕುಲ ಕಾರ್ಯಕ್ರಮದಲ್ಲಿ ನೀವು ನಾವೆಲ್ಲ ಭಾಗವಹಿಸಿದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ರಾಷ್ಟ್ರಕ್ಕೆಲ್ಲ ಒಳ್ಳೆಯದಾಗಲಿ, ಸಮೃದ್ಧಿ ಆಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ಲ ಧರ್ಮದ ಜನರು ಅಣ್ಣ ತಮ್ಮದರಾಗಿ ಬಾಳಬೇಕು. ಅದೇ ಸಾಯಿಬಾಬಾ ಅವರ ಸಕ್ರಿಯ. ಎಲ್ಲರಿಗೂ ನಮಸ್ಕಾರ. ಸರ್, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಏನಾಗುತ್ತಾ ಸರ್? ದಿಲ್ಲಿಗೆ ಹೋಗಿದ್ದಾರೆ, ಇಲ್ಲ ಇನ್ನೇನು ಕೇಳ್ತೀರಿ ಹೇಳ್ತೀರಿ ಸರ್. ಸುರ್ಜೇವಾಲಾ ಅವರು ಬಂದಾಗ ತಮ್ಮ ಅಭಿಪ್ರಾಯ ಏನು ಅನ್ಸ್ಕೊಂಡ್ರಿ, ಮತ್ತೆ ಅವ್ರಿಗೆ ಶಾಸಕರು ಮಾತ್ರ ಮಾತಾಡಿದ್ದಾರೆ. ಅದು ಆಗ್ಲಿಲ್ಲ. ಅಲ್ಲಲ್ಲ, ತಾವು ತಮ್ಮ ಜೊತೆ ಹೋದ್ರಿ, ನಿಯೋಗ ಎಲ್ಲ ಹೋಗಿದ್ರಿ? ನಿಯೋಗ ಇಲ್ಲ, ನಾವು ಬಂದವ್ರಿಗೆಲ್ಲ ಮಾತಾಡ್ತೀವಿ. ನಿಯೋಗ ಏನಿಲ್ಲ, ಮೆಜಾರಿಟಿ ಇದ್ದವ್ರು ಮಾಡ್ಕೊಂಡಿದ್ದಾರೆ, ನಡೆಸಲಿ ಒಳ್ಳೆಯದು. ಅಲ್ಲ, SN ಪರವಾಗಿ ತಾವು ನಿಂತ್ಕೊಂಡಿದ್ರಿ, ಬಂಗಾರಪೇಟೆ MLA ಪರವಾಗಿ ತಾವು ನಿಂತಿದ್ರಿ ಸರ್. SN ಪರವಾಗಿ SN ಗೆದ್ದಿದ್ದಾನೆ. ಅದನ್ನು ಈಗ ಪ್ರಸಾದ್ ಬಾಬು ಗೆದ್ದಿದ್ದಾರೆ. ಅವ್ರು ಬಂಡಾಯ ಕೂಡ 9 ಜನ ಕಾಂಗ್ರೆಸ್ ಅವರು ಗೆದ್ದಾರೆ. 9 ಜನ ಕಾಂಗ್ರೆಸ್ ಗೆದ್ದಿದ್ದಾರೆ. ಒಳ್ಳೆ ಕೆಲಸ ಮಾಡಿ ರೈತರಿಗೆ ಹಾಲು ಉತ್ಪಾದನೆ ಸರ್, CM ಸಿದ್ದರಾಮಯ್ಯನವ್ರನ್ನ OBC ರಾಷ್ಟ್ರೀಯ ಸಲಹೆಗೆ ಆಯ್ಕೆ ಮಾಡಿದ್ದಾರೆ. ಏನು ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರು ಹೋಗ್ತಾರಾ ಸರ್ ಅವ್ರಿಗೆ? ಅಲ್ಲಿ ಸಾಕಷ್ಟು ಜನ OBC ಲೀಡರ್ಸ್ ಇದ್ರು ಕೂಡ ಇವರು ಸಿಟ್ಟಿಂಗ್ ಮುಖ್ಯಮಂತ್ರಿ ಇದ್ದಿದ್ದರಿಂದ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಶೋಕ್ ಗೆಹ್ಲೋಟ್ ಮತ್ತು ನಮ್ಮ ಬಘೇಲ್ ಅವರು, ಆ ರೀತಿ ಎಲ್ಲ ಸಾಕಷ್ಟು ಜನ ಲೀಡರ್ಸ್ ಕೂಡ ಸೇರಿ ಅದು ಕಮಿಟಿ ಆಗಿದೆ, ಎಲ್ಲ ಇರ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಅವಕಾಶ ಇದೆ. ಸರ್, ಇಡಿ ದಾಳಿ ಆಗಿದೆ ಸರ್. ಕಾಂಗ್ರೆಸ್ ಪಕ್ಕದ ಜಿಲ್ಲೆಯಲ್ಲೂ ದಾಳಿ ಆಗಿದೆ ಸರ್. ಈಗ ಇಡಿಯವರು ರಾಜಕೀಯವಾಗಿ ಎಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅವ್ರ ಮೇಲೆ ನಿರಂತರವಾಗಿ ನಡೀತಾ ಇದೆ. ನಾನು ಖಂಡಿಸ್ತೀನಿ. ಇದು ಅವ್ರಿಗೆ ಶೋಭೆ ತರೋದಿಲ್ಲ. ಬಿಜೆಪಿಗೆ ಇದನ್ನ ಮಾಡಬಾರ್ದು ಅಂತ ನಾನು ಸಾಕಷ್ಟು ಸಾರಿ ಮನವಿ ಮಾಡ್ತೀನಿ. ಆಹಾರ ಇಲಾಖೆ ಒಂದೇ ದಿನದಲ್ಲಿ ಎಲ್ಲ ಅವ್ರಿಗೆ ಹಣ ಬರಬೇಕಾದ್ದೆಲ್ಲ ಸಲ್ಲಿಸಿ ಒಂದೇ ದಿನದಲ್ಲಿ ಎಲ್ಲ ಪೈಸೆ ಮಾಡಿದ್ದೀವಿ. ಆಮೇಲೆ ಲಾಭಾಂಶ ಈ ಥರ್ಡ್ ನಡೆಸೋರು ಕೂಡ ಪೂರ್ತಿ ಮೇವರೆಗೂ ಜೂನ್ವರೆಗೂ ಕೊಟ್ಟಿದ್ದೀವಿ. ಯಾವುದೂ ಇಟ್ಕೊಡೋ ವಿಷಯ ಸಬ್ಜೆಕ್ಟ್ ಮುಂದೆ ಇದೆ, ಇನ್ನೂ ತೀರ್ಮಾನ ಆಗಿಲ್ಲ. ಸಾಕಷ್ಟು ಜನ ಇಟ್ಕೊಡ್ಬೇಕು, ಎಣ್ಣೆ ಬೇಳೆ ಮನೆ ಕುಟುಂಬದ ಎಲ್ಲ ಮಕ್ಕಳು ಊಟ ಮಾಡ್ತಾರೆ ಅಭಿಪ್ರಾಯ ಬಂದಿದೆ. ಅದರಿಂದ ಆ ಸಬ್ಜೆಕ್ಟ್ ಅಂತ ಇಟ್ಕೊಂಡಿದ್ದು ಇನ್ನೂ ತೀರ್ಮಾನ ಆಗಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ KN ರಾಜನ್ ಅವರು ಹೇಳಿದ್ದಾರೆ ಸರ್. ಏನು ಕ್ರಾಂತಿ ಸರ್ ಅದು? ರಾಜಧಾನಿ ನಿನ್ನೆ NIA ದಾಳಿ ಆಗಿದೆ ಸರ್, ಕೋಲಾರ ಸೇರಿದಂತೆ ಬೇರೆ ಬೇರೆ ಕಡೆ ಆಗಿದೆ. ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೆಲ್ಲ ಕಾಮನ್ನು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಹೇಳೋದಕ್ಕೆ ಮಾಡೋದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಇಡೀ ದಾಳಿ ಇದೆಯಲ್ಲ, ಇವರು ಕಾಂಗ್ರೆಸ್ನ ಮುಖಂಡರು, ನಾಯಕರು, ಶಾಸಕರೆಲ್ಲ ಮಾಡ್ತಾ ಇದ್ದಾರೆ. ಇದು ಕ್ರಮಬದ್ಧವಲ್ಲ ಅಂತ ನಾನು ಅನಿಸ್ತೇನೆ. ಕೆಲವು ಸ್ವಾಮೀಜಿಗಳು ಹಿನ್ನಡೆ ಆಯಿತು. ತಮ್ಮ ಬಣದವರು ಇಲ್ಲ ನನಗೆ ಎಲ್ಲ ಕಾಂಗ್ರೆಸ್ ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.